ಕಾಲೇಜು ವಿದ್ಯಾರ್ಥಿ ಕೃಷ್ಣ ಜೆ ರಾವ್ ವಿರುದ್ಧ ದಾಖಲಾಗಿರುವಂತಹ ಪ್ರೇಮ ವಂಚನೆ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ತನ್ನ ದ್ವಿಮುಖ ಧೋರಣೆಯನ್ನ ಸಾಬೀತುಪಡಿಸ್ತಾ ಇದೆ. ಪುತ್ತೂರು ಪ್ರಕರಣದಲ್ಲಿ ಸಂಘ ಪರಿವಾರ ಸಂಪೂರ್ಣ ಬೆತ್ತಲಾಗಿದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ತನ್ನ ಹಿಂದುತ್ವ ಸಿದ್ಧಾಂತದ ಬಗ್ಗೆ ನಿಲುವು ಸ್ಪಷ್ಟಪಡಿಸಬೇಕು. ಒಂದೋ ನಾವು ಇನ್ಮುಂದೆ ಹಿಂದುತ್ವ ಸಿದ್ಧಾಂತ ಪ್ರತಿಪಾದನೆಯನ್ನ ಮಾಡೋದಿಲ್ಲ ಎಂದು ಹೇಳಬೇಕು, ಅಥವಾ ಯಾವುದೇ ಪ್ರಕರಣದಲ್ಲಿ ಆರೋಪಿ ಮುಸ್ಲಿಂ ಆಗಿದ್ದಲ್ಲಿ ಮಾತ್ರ ನಾವು ಹಿಂದುತ್ವದ ಬಗ್ಗೆ ಮಾತನಾಡ್ತೇವೆ ಎಂದು ಸ್ಪಷ್ಟಪಡಿಸಬೇಕು. ಇವೆರಡೂ ಅಸಾಧ್ಯ ಎಂದಾದ್ರೆ ಅನ್ಯಾಯಕ್ಕೆ ಒಳಗಾಗಿರುವ ಯುವತಿಗೆ ಆರೋಪಿ ಯುವಕನ ಜೊತೆ ಮದುವೆ ಮಾಡಿಸುವ ಮೂಲಕ ಆಕೆಗೆ ನ್ಯಾಯ ಒದಗಿಸಬೇಕು ಎಂದು ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಎಸ್ಡಿಪಿಐ ತಿಳಿಸಿದ. ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಪುತ್ತೂರಿನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪ್ರೇಮಿಸಿದ ಯುವತಿಗೆ ಮಗು ಕರುಣಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕೃಷ್ಣ ಜೆ ರಾವ್ ಇನ್ನೂ ಕೂಡ ಸಂತ್ರಸ್ತೆಯನ್ನ ಮದುವೆಯಾಗಲು ಮುಂದೆ ಬಂದಿಲ್ಲ. ಇಂತಹ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಯಾಗಿದ್ರೆ ಮೈ ಮೇಲೆ ದೈವ ಬಂದಂತೆ ವರ್ತಿಸುವ ಬಿಜೆಪಿ ಸಂಘ ಪರಿವಾರ ಈಗ ಮೌನಕ್ಕೆ ಜಾರಿವೆ. ಕಲ್ಲಡ್ಕ ಪ್ರಭಾಕರ್ ಭಟ್, ಅರುಣ್ ಕುಮಾರ್ ಪುತ್ತಿಲ, ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಯತ್ನಾಳ್, ಪ್ರಮೋದ್ ಮುತಾಲಿಕ್ ಮುಂತಾದವರು ಈಗ ಎಲ್ಲಿದ್ದಾರೆ? ಅವರೇಕೆ ಹಿಂದೂ ಹುಡುಗಿಗೆ ಆದ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇಲ್ಲ? ಹಾಗಾದ್ರೆ ಇವರ ಹಿಂದುತ್ವ ಎಲ್ಲಿ ಹೋಯಿತು? ಇವರು ಹಿಂದುತ್ವದ ವಿಚಾರದಲ್ಲಿ ನಾಟಕ ಮಾಡ್ತಿದ್ದಾರೆ. ಮುಸ್ಲಿಂ ಆರೋಪಿಯಾಗಿದ್ರೆ ಮಾತ್ರ ಇವರಿಗೆ ಹಿಂದುತ್ವ ನೆನಪಾಗುವಂತದ್ದು. ಈಗ ಹಿಂದೂ ಯುವಕ ಆರೋಪಿಯಾಗಿದ್ದಾಗ ಹಿಂದೂ ಹುಡುಗಿಗೆ ಅನ್ಯಾಯ ಆಗಿರೋದು ಕಾಣ್ತಿಲ್ವೇ ಎಂದ್ರು. ಪೊಲೀಸ್ ಕೇಸ್ ದಾಖಲಾಗಿ ಆರೋಪಿ ಯುವಕ ಬಂಧನವಾಗಿ ಡಿಎನ್ಎ ಪರೀಕ್ಷೆಯಲ್ಲೂ ಪಿತೃತ್ವ ಸಾಬೀತಾದ ಮೇಲೂ ಇನ್ನೂ ಆ ಯುವಕನನ್ನ ಯಾಕೆ ಸಂಘ ಪರಿವಾರ ಶಿಕ್ಷಣ ಸಂಸ್ಥೆಯವರು ಕಾಲೇಜಿನಿಂದ ದಿಬಾರ್ ಮಾಡ್ತಾ ಇಲ್ಲ? ಹೆಣ್ಣಿಗೆ ಗೌರವ ಕೊಡದ ಸಮಾಜವೇ ಅಲ್ಲ ಎಂದು ಹೇಳಿದ ಸ್ವಾಮಿ ವಿವೇಕಾನಂದರ ಆದರ್ಶವನ್ನ ಇವರು ನಿಜಕ್ಕೂ ಪಾಲಿಸದಿದ್ರೆ ಆರೋಪಿಯನ್ನ ತಕ್ಷಣ ಕಾಲೇಜಿನಿಂದ ಡಿಬಾರ್ ಮಾಡಬೇಕಿತ್ತಲ್ವೇ? ರಾಷ್ಟ್ರೀಯತೆ, ಹಿಂದುತ್ವ, ಸಂಸ್ಕೃತಿ ಕಲಿಸ್ತೇವೆ ಎನ್ನುವ ಇವರ ಮಾತಿಗೆ ಎಲ್ಲಿದೆ ಅರ್ಥ ಎಂದು ಕೇಳಿದ್ರು. ಉಪಾಧ್ಯಕ್ಷ ಮೋನಿಶಾ ಅಲಿ ಮಾತನಾಡಿ, ಸಂತ್ರಸ್ತ ಯುವತಿಯ ಪರ ಯಾರೂ ನಿಲ್ಲಿದ್ದಾಗ ಎಸ್ಡಿಪಿಐ ಕಳೆದ ಜುಲೈ 2ರಂದು ಪ್ರತಿಭಟನೆಯನ್ನ ಮಾಡಿತ್ತು. ಯುವತಿಯ ತಾಯಿ ಪಾಲ್ಗೊಂಡಿದ್ರು. ಈಗ ದಿಢೀರ್ ಎಚ್ಚೆತ್ತುಕೊಂಡ ಸಂಘ ಪರಿವಾರದ ಮುಖಂಡರು ಹಿಂದೂ ಹುಡುಗಿ ವಿಚಾರದಲ್ಲಿ ಎಸ್ಡಿಪಿಐ ತಲೆ ಹಾಕುವ ಅಗತ್ಯ ಇಲ್ಲ, ಆಕೆಗೆ ನಾವು ನ್ಯಾಯ ಕೊಡಿಸ್ತೇವೆ ಎಂದು ಹೇಳಿದ್ರು. ಹಾಗಾಗಿ ನಾವು ಸುಮ್ಮನಾದ್ವು. ಈಗ 6 ತಿಂಗಳು ಕಳೆದ್ರೂ ಯುವತಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಹಿಂದುತ್ವವಾದಿ ನಾಯಕರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದ್ರು. ಎಸ್ಡಿಪಿಐ ಈಗ ಮತ್ತೊಮ್ಮೆ ಯುವತಿ ಪರ ಹೋರಾಟಕ್ಕೆ ಇಳಿಯಲಿದೆ. ನಾವು ಸಂತ್ರಸ್ತೆಯನ್ನ ವಿಧಾನಸೌಧದ ಎದುರು ಕೂರಿಸಿ ಪ್ರತಿಭಟನೆ ಮಾಡಲು ಹಿಂಜರಿಯೋದಿಲ್ಲ ಎಂದು ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ತಲಪಾಡಿ, ಪುತ್ತೂರು ಕ್ಷೇತ್ರ ಅಧ್ಯಕ್ಷ ಅಶ್ರಫ್ ಬಾವಾ, ಉಪಾಧ್ಯಕ್ಷ ಮೋನಿಶಾ ಅಲಿ, ಜೊತೆ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಸುಳ್ಯ ಕ್ಷೇತ್ರದ ಮುಖಂಡ ಬಾಬು ಸವನೂರು ಉಪಸ್ಥಿತರಿದ್ದರು. ಮದುವೆ ಆಗಲಿಲ್ಲ. ಆ ನಂತರ ಏನಾಗ್ತದೆ ಅಂತ ಹೇಳಿದರೆ ಜೂನ್ ಎಂಡಿಗ ಜುಲೈಗ ಅವಳು ಏನಾಗ್ತದೆ ಡೆಲಿವರಿ ಆಗ್ತದೆ. ಡೆಲಿವರಿ ಆಗುವಾಗ ಇದು ಆ ಸಂದರ್ಭದಲ್ಲಿ ಆ ಹುಡುಗಿಯ ತಾಯಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರ, ಬಿಜೆಪಿ, ಕಾಂಗ್ರೆಸ್ ಎಲ್ಲ ಮುಖಂಡರುಗಳ ಬಳಿಗೆ ಹೋಗಿ ಕೂಡ ಬೇಡಿಕೊಳ್ತಾರೆ, ಮಗಳಿಗೆ ನ್ಯಾಯ ಕೊಡಿ ಅಂತ ಹೇಳಿ ಬೇಡಿಕೊಳ್ತಾರೆ. ಆದರೆ ಯಾರೂ ಕೂಡ ಅದರ ಬಗ್ಗೆ ಗಮನ ಕೊಡುವುದಿಲ್ಲ. ಆಗ ಅವರೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗವಾಗಿ ಆದಂತಹ ನೋವನ್ನು ತೋಡಿಕೊಳ್ತಾರೆ. ಇದೆಲ್ಲ ಘಟನೆಗಳಾಗುವಾಗಲೂ ಕೂಡ, ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗುವಾಗಲೂ ಕೂಡ ಇದರ ಬಗ್ಗೆ ಯಾರೂ ಕೂಡ ಹೆಚ್ಚಿನ ಗಮನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಆಗಿರ್ತದೆ, ಇಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಜುಲೈ 2ನೇ ತಾರೀಕಿನಂದು ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅದು ಒಂದು ರಾಜಕೀಯ ಮಾಡಬೇಕು ಅಥವಾ ಏನಾದರೂ ಮೈಲೇಜ್ ತೆಗಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮಾಡಿದಂಥ ಪ್ರತಿಭಟನೆ ಅಲ್ಲ. ಒಂದು ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ. ಒಂದು 25-30 ಮಂದಿಯನ್ನು ಇಟ್ಕೊಂಡು ನಗರಸಭೆಯ ಕಚೇರಿಯ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಇಂತಹ ಒಂದು ಘಟನೆ ಇಲ್ಲಿ ಆಗಿದೆ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಗೆ ಈ ಯುವತಿಯ ತಾಯಿ ಕೂಡ ಭಾಗವಹಿಸ್ತಾರೆ. ಭಾಗವಹಿಸಿದ ನಂತರ ಏನಾಗ್ತದೆ, ಅದು ತುಂಬ ಚರ್ಚೆ ಆಗ್ತದೆ. ಅದಕ್ಕಿಂತ ಮೊದಲೇ ಸ್ವಲ್ಪ ಚರ್ಚೆ ಆಗಿತ್ತು ಅವರು ಮಾಧ್ಯಮದ ಮುಂದೆ ಬಂದಾಗ. ಆದರೆ ಎಸ್ಡಿಪಿಐ ಯಾವಾಗ ಈ ಪ್ರತಿಭಟನೆ ಆಯೋಜಿಸಿತ್ತ, ಆ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಕೂಡ ಬಂದು ಕೂತ್ಕೊಂಡಿದ್ದಾರ. ಆ ನಂತರ ಇದೇನಾಗ್ತದೆ, ಇಲ್ಲಿ ಮೌನವಾಗಿದ್ದಂತಹ ಸಂಘ ಪರಿವಾರದ ಮುಖಂಡರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಬಹುಶಃ ಅವತ್ತು ಆ ಪ್ರತಿಭಟನೆ ಮಾಡಿದಂಥ ಕಾರಣಕ್ಕಾಗಿ ನಮ್ಮ ನಾಯಕರ ಮೇಲೆ ಕೇಸು ಕೂಡ ದಾಖಲು ಮಾಡ್ತಾರೆ. ಅದು ಯಾರು ಒತ್ತಡ ಹಾಕಿದ್ದು ಅಂತ ಹೇಳುವಂಥದ್ದು ಗೊತ್ತಿದೆ. ಇಲ್ಲಿನ ಪ್ರಮುಖ ವ್ಯಕ್ತಿಗಳು, ಅದು ಸಂಘ ಪರಿವಾರಕ್ಕೆ ಸೇರಿರ್ಬೋದು ಅಥವಾ ಬೇರೆ ಪಕ್ಷದವರಾಗಿದ್ದು, ಒತ್ತಡ ಹಾಕಿಕೊಂಡು ನಮ್ಮ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಧ್ವನಿವರ್ಧಕ ಬಳಸಿಕೊಂಡು ಅನುಮತಿ ಪಡೆದು ಪ್ರತಿಭಟನೆ ಮಾಡಿದ್ದಾರೆ ಅಂತ.
ಅದು ಕೂಡ ಚಿಕ್ಕ ಒಂದು ಧ್ವನಿವರ್ಧಕ, 50 ಮೀಟರ್ಗಿಂತ ಒಳಗೆ ಕೇಳುವಂತಹ ಒಂದು ಧ್ವನಿವರ್ಧಕ, ಹ್ಯಾಂಡ್ ಮೈಕ್ ಬಳಸಿಕೊಂಡು, ಅದಕ್ಕೆ ಇದರ ಅಗತ್ಯ ಇಲ್ಲ. ಇದಕ್ಕಿಂತ ಹಿಂದೆ ಕೂಡ ಎಷ್ಟೋ ಪ್ರತಿಭಟನೆಗಳು, ಹೋರಾಟಗಳು, ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಅಂತ ಮೈಕ್ ಬಳಸಿ ಅದಕ್ಕೆ ಅನುಮತಿ ಅಗತ್ಯ ಇಲ್ಲ, ಒಂದು ಇಂಟಿಮೇಷನ್ ಕೊಟ್ಟರೆ ಸಾಕು. ಆದರೂ ಕೂಡ ಪೊಲೀಸ್ ಇಲಾಖೆ ಸುಮಾರು 30 ಮಂದಿಯ 20 ಮಂದಿಯ ಮೇಲೆ ಕೇಸು ದಾಖಲು ಮಾಡ್ತಾರೆ. ಅದು ನ್ಯಾಯಾಲಯದಲ್ಲಿ ಇದೆ ಪ್ರಕರಣ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಮೌನವಾಗಿದ್ದಂತ ಸಂಘ ಪರಿವಾರದ ಮುಖಂಡರೆಲ್ಲ ಓಡೋಡಿ ಬರ್ತಾರೆ, ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಮಾಧ್ಯಮದ ಮುಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳುವಂತ ಭರವಸೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. SDPI ಅಂತಹ ಮತೀಯವಾದಿಗಳು ಇಲ್ಲಿ ಪ್ರತಿಭಟನೆ ಮಾಡುವಂತ ಅಗತ್ಯವಿಲ್ಲ, ಹಿಂದೂ ಹುಡುಗಿಗೆ ನ್ಯಾಯ ಕೊಡ್ಲಿಕ್ಕೆ ನಮಗೆ ಗೊತ್ತಿದೆ, ನಾವು ನ್ಯಾಯ ಕೊಡ್ತೇವೆ, ನಾವು ನ್ಯಾಯ ಅವರಿಗೆ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿ ಏನು ಮಾತನಾಡಿ ಹೋಗ್ತಾರೆ. ಇದೆಲ್ಲ ಇಲ್ಲಿ ಚರ್ಚೆ ಆಗ್ತದೆ. ಆದ್ರೆ ಆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಮತ್ತೂ ಕೂಡ ಕೈ ಕೊಡ್ತಾರೆ, ಇವರು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ. ಆ ನಂತರ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ. ಪ್ರಕರಣವನ್ನು ಮೊದಲು ದಾಖಲಿಸಲಿಕ್ಕೆ ಹೋಗುವಾಗ ಶಾಸಕರೇ ಹೇಳಿದ್ರು, ಪ್ರಕರಣ ದಾಖಲಿಸಬೇಡಿ, ಅದು ಮದುವೆ ಮಾಡುವಾಗ ಸಂಧಾನ ಮಾಡುವಾಗ. ಆದ್ರೆ ನಂತರ ಇಲ್ಲಿ ಪ್ರಕರಣ ದಾಖಲಾಗ್ತದೆ. ಆ ಪ್ರಕರಣ ದಾಖಲಾದ ನಂತರ ಬಹಳಷ್ಟು ದಿವಸ ಆರೋಪಿ ಸಿಗ್ಲಿಲ್ಲ. ಆ ನಂತರ ಆರೋಪಿ ಪತ್ತೆ ಆಗ್ತಾರೆ. ಆರೋಪಿಯನ್ನು ಪೊಲೀಸರು ಬಂಧನ ಮಾಡ್ತಾರೆ. ಬಂಧನ ಮಾಡಿ ಮರುದಿವಸ ಆರೋಪಿಯ ತಂದೆಯನ್ನು ಕೂಡ ಬಂಧನ ಮಾಡ್ತಾರೆ. ಯಾಕೆ ಇವರನ್ನು ಅಡಗಿಸಿಟ್ಟಿದ್ದಾರೆ ಅಂತ ಹೇಳುವಂತ ಹೆಸರಿನಲ್ಲಿ ಆರೋಪಿಯ ತಂದೆಯನ್ನು ಬಂಧನ ಮಾಡ್ತಾರೆ. ಆ ನಂತರ ಆಗಿರ್ತದೆ, ಇಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ನಂಜುಂಡಿಯವರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದಂತಹ ಮಹಿಳಾ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಅವರ ಎಂಟರ್ ಆಗುವಂಥದ್ದು. ಅವರು ಬಂದು ಈ ಒಂದು ಕುಟುಂಬಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತುಕೊಳ್ತಾರೆ ಯಾರು ಇಲ್ಲದಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ತುಂಬಾ ಚರ್ಚೆ ಆಗ್ತದೆ ಮತ್ತು ಕೂಡ. ಆ ನಂತರ ಇವನಿಗೆ ಜಾಮೀನು ಸಿಗ್ತದೆ, ಹೊರಗೆ ಬರ್ತಾರೆ. ಜಾಮೀನು ಸಿಕ್ಕಿ ಹೊರಗೆ ಬಂದ ನಂತರ ಕೂಡ ಇವರು ಮದುವೆ ಆಗುವುದಿಲ್ಲ, ನನ್ನ ಮಗು ಅಲ್ಲ ಅಂತ ಹೇಳುವಂತ ವಾದ ಮಾಡ್ತಾರೆ. ಕೊನೆಗೆ ಇದು ನ್ಯಾಯಾಲಯದ ಆದೇಶದ ಪ್ರಕಾರ ಏನಾಗ್ತದೆ, ಅಲ್ಲಿ DNA ಟೆಸ್ಟ್ಗೆ ಹೋಗ್ತದೆ. ಆದ್ರೆ ಸ್ವಲ್ಪ ದಿವಸ ಆಗಿ ಅದು ಸ್ವಲ್ಪ ಸೈಲೆಂಟ್ ಆಗಿತ್ತು. DNA ಟೆಸ್ಟ್ಗೆ ಹೋದ ನಂತರ DNA ರಿಪೋರ್ಟ್ ಬರ್ತದೆ, ಇದು ಕೃಷ್ಣ ಜಯರಾವ್ನ ಮಗು ಹೌದು ಅಂತ ಹೇಳುವಂತ ರಿಪೋರ್ಟ್ ಕೂಡ ಬರ್ತದೆ. ಆ ರಿಪೋರ್ಟ್ ಬಂದ ನಂತರ ಇವಾಗ ಸುಮಾರು 2 ತಿಂಗಳ 3 ತಿಂಗಳ ಏನೋ ಆಗಿದೆ. ಇವತ್ತಿನವರೆಗೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ, ಇವತ್ತಿಗೆ ನ್ಯಾಯ ಸಿಗ್ಲಿಲ್ಲ. ಕಳೆದ 2 ದಿವಸಗಳ ಹಿಂದೆ ಅದರ ಮಧ್ಯದಲ್ಲಿ ಇವರು ತುಂಬಾ ಮಂದಿಯನ್ನು ಭೇಟಿ ಆಗ್ತಾರೆ, ತುಂಬಾ ಅಧಿಕಾರಿಗಳನ್ನು, ತುಂಬಾ ಜನಪ್ರತಿನಿಧಿಗಳನ್ನು, ಅದೇ ರೀತಿ ಇಲ್ಲಿರುವಂತಹ ಸಂಘ ಪರಿವಾರ ಬಿಜೆಪಿಗೆ ಸೇರಿದಂತಹ ಮುಖಂಡರುಗಳನ್ನೆಲ್ಲ ಇವರು ಭೇಟಿ ಆಗ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮದುವೆಯ ಏನು ವಿಚಾರಣೆ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಒಬ್ಬ ಹಿಂದೂ ಇವತ್ತಿಗೆ ಅನ್ಯಾಯ ಆಗಿದೆ, ಹಿಂದೂ ಸಂಘಟನೆಗಳು ನ್ಯಾಯ ಕೊಡ್ಲಿಕ್ಕೆ ಇಲ್ಲಿ ಮುಂದೆ ಬರ್ತಾ ಇಲ್ಲ. ಇವರೇನ್ ಮಾಡ್ತಾರೆ, 2 ದಿವಸಗಳ ಹಿಂದೆ ಪ್ರತಿಭಾ ಕುಳಾಯಿ ಅವರ ನೇತೃತ್ವದಲ್ಲಿ ಪ್ರೆಸ್ ಮೀಟ್ ಮಾಡಿ ತುಂಬಾ ವಿಚಾರವನ್ನು ಅವರು ತಿಳಿಸ್ತಾರೆ. ನನಗೆ ತುಂಬಾ ಆಮಿಷ ಕೊಟ್ಟಿದ್ದಾರೆ, 50 ಲಕ್ಷ ರೂಪಾಯಿಗಳು ಆಫರ್ ನೀಡಿದ್ದಾರೆ, ಮದುವೆ ಆದ ಕೂಡಲೇ ಡೈವೋರ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ, ಮದುವೆ ಆಗ್ಲಿಕ್ಕೆ ರೆಡಿ ಇದ್ದಾರೆ, ಆದ ಮರುದಿವಸ ಡೈವೋರ್ಸ್ ಕೊಡಬೇಕು, 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಆ ಮಗುವನ್ನು ಎಲ್ಲಿಗಾದರೂ ಕೊಂಡೋಗಿ ಸಾಂತ್ವನ ಕೇಂದ್ರಗಳಿಗೆ ಕೊಡಬೇಕು. ಈ ರೀತಿಯಾದಂತ ಬೇಡಿಕೆಯನ್ನು ಇಟ್ಟುಕೊಂಡು ಒಂದು ಸಂಧಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ಗಂಭೀರವಾದಂತಹ ಆರೋಪವನ್ನು ಪ್ರತಿಭಾ ಕುಳಾಯಿ ಮತ್ತು ಆ ಹೆಣ್ಣು ಮಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾರೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಬಡವರು, ಅವರು ಶ್ರೀಮಂತರು, ನಾವು ಹಿಂದುಳಿದ ಜಾತಿಯವರು ಅಥವಾ ಕೆಳಜಾತಿಯವರು, ಅವರು ಮೇಲ್ಜಾತಿಯವರು, ಅವರು ಬ್ರಾಹ್ಮಣರು, ಆದ ಕಾರಣ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳುವಂತ ಒಂದು ವಿಚಾರವನ್ನು ಅವರು ತಿಳಿಸಿದ್ದಾರೆ ಅಂತ ಹೇಳುವಂತ ಆರೋಪವನ್ನು ಇವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾರೆ. ಇವತ್ತು ಆ ಹೆಣ್ಣು, ಆ ಯುವತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಗೋಳೋ ಎಂದು ಅಳ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿ ಅಂತ ಹೇಳಿಕೊಟ್ಟು. ನಾನು ಇಲ್ಲಿನ ಸಂಘ ಪರಿವಾರ ಮತ್ತು ಬಿಜೆಪಿಯ ಮುಖಂಡರ ಹತ್ರ ಕೇಳ್ತಾ ಇರುವಂಥದ್ದು, ಇಲ್ಲಿ ಆರೋಪಿ ಸ್ಥಾನದಲ್ಲಿ ಎಲ್ಲಿಯಾದ್ರೂ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಇವರು ದೆವ್ವ ಬಂದಂತೆ ವರ್ತಿಸ್ತಾರೆ, ಮೈಯ ಮೇಲೆ ದೆವ್ವ ಹಿಡಿದಂತೆ ವರ್ತಿಸ್ತಾರೆ, ಇಲ್ಲಿ ಗಲಾಟೆ ಮಾಡ್ತಾರೆ, ಬೀದಿ ರಂಪಾಟ ಮಾಡ್ತಾರೆ, ಇಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಏನು ಇವಾಗ ಒಬ್ಬ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಯಾಕೆ ಇವರು ಮಾತನಾಡ್ತಾ ಇಲ್ಲ? ಯಾಕೆ ಇವರ ಹಿಂದುತ್ವ ಈಗ ಮಾತನಾಡ್ತಾ ಇಲ್ಲ? ಎಲ್ಲಿ ಹೋಗಿದೆ ಕಲ್ಲಡಕ ಪ್ರಭಾಕರ ಭಟ್ರು? ಎಲ್ಲಿ ನಾವು SDPI ಅವರು ಪ್ರತಿಭಟನೆ ಮಾಡುವಾಗ ಓಡೋಡಿಕೊಂಡು ಬಂದು
ಮಾತನಾಡಿದಂತ ಅರುಣ್ ಕುಮಾರ್ ಪುತ್ತಿಲ ಈಗ ಎಲ್ಲಿದ್ದಾರೆ? ಯಾಕೆ ಇವರು ಈ ಬೀದಿಯಲ್ಲಿ ನಿಂತ್ಕೊಂಡು ಇವರು ಕೂಗ್ತಾ ಇದ್ದಾರಲ್ಲ ನಮಗೆ ನ್ಯಾಯ ಕೊಡಿ ಅಂತ, ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇದೇನಾ ಇವರ ಹಿಂದುತ್ವದ ನಾಟಕ? ಇವತ್ತು ಇವರ ಏನು ನಾಟಕ ಏನು ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ. ಕಲ್ಲಡಕ ಪ್ರಭಾಕರ ಭಟ್ರ ಶಿಷ್ಯ, ಕಲ್ಲಡಕ ಪ್ರಭಾಕರ ಭಟ್ರ ಮುನ್ನಡೆಸುವಂತ ಶಾಲೆಯಲ್ಲಿ ಕಲಿಯುವಂತ ಒಬ್ಬ ವಿದ್ಯಾರ್ಥಿ ಕೃಷ್ಣರಾವ್, ಅವನ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ? ಇಲ್ಲಿ ಬಿಜೆಪಿಯವರು ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ಮತ್ತೆ ಹೆಣ್ಣಿಗೆ ಕೊಡಬೇಕಾದಂತ ಗೌರವದ ಬಗ್ಗೆ ಇವರು ಮಾತನಾಡ್ತಾರಲ್ಲ, ಆ ಬಿಜೆಪಿ ಪಕ್ಷದಿಂದ ಈ ಹುಡುಗನ ತಂದೆಯನ್ನು ಉಚ್ಚಾಟಿಸಲಿಕ್ಕೆ ಒತ್ತಡ ಬಂದ ನಂತರ 6 ತಿಂಗಳು ಕಳೆದ ನಂತರ ಆಗಿರ್ತದೆ ಇವರು ಉಚ್ಚಾಟನೆ ಮಾಡಿದ್ದು. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ನಡೆಸುವಂತ ಶಾಲೆ ವಿವೇಕಾನಂದ ಕಾಲೇಜು, ಅವರು ಸಂಸ್ಕೃತಿಯ ಪಾಠ ಮಾಡ್ತೇವೆ, ರಾಷ್ಟ್ರೀಯತೆಯನ್ನು ಕಲಿಸ್ತೇವೆ ಈ ಶಾಲೆಯಲ್ಲಿ ರಾಷ್ಟ್ರಭಕ್ತಿಯನ್ನು ನಾವು ಕಲಿಸುವಂಥದ್ದು. ವಿವೇಕಾನಂದ ವಿದ್ಯಾವರ್ತಕ ಸಂಘ ಅಂತ ಹೇಳುವಂತಹ ಅದರ ಅಂಡರಲ್ಲಿ ಇರುವಂತಹ ಶಾಲೆಯಲ್ಲಿ ಯಾಕೆ ಇಲ್ಲಿ ಅವರಿಗೆ ಈ ಸಂಸ್ಕೃತಿ ಇದೇನಾ ಕಲಿಸುವಂಥದ್ದು? ಕಲ್ಲಡಕ ಪ್ರಭಾಕರ ಭಟ್ರು ಹೇಳ್ತಾ ಇದ್ದಾರಲ್ಲ, ಮೊನ್ನೆ ಪ್ರತಿಭಾ ಕೂಡ ಅವರು ಕೇಳಿದ್ರು, ಮಕ್ಕಳು ಮಾಡಬೇಕು, 2 ಸಾಕಾಗುವುದಿಲ್ಲ, 5-6 ಮಕ್ಕಳನ್ನು ಇರಬೇಕು ಅಂತ. ಇದು ಯಾಕೆ ಮದುವೆಯಾಗಿ ಇರಬೇಕು ಅಂತ ಹೇಳಿಲ್ವ ಇವರು? ಅಂದ್ರೆ ಇವರ ಸಂಸ್ಕೃತಿ ಏನು ಅಂತ ಹೇಳುವಂಥದ್ದು ಇವತ್ತು ಗೊತ್ತಾಗಿದೆ. ಈ ವಿವೇಕಾನಂದ ವಿದ್ಯಾವರ್ತಕ ಸಂಘದಲ್ಲಿ, ವಿದ್ಯಾವರ್ತಕ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ಈ ಕೃಷ್ಣಜಿ ರಾವನ್ನು ಇವತ್ತಿನವರೆಗೆ ಯಾಕೆ ಶಾಲೆಯಿಂದ ಡಿಬಾರ್ ಮಾಡಲಿಲ್ಲ? ಯಾಕೆ ಅವನು ಮಾಡಿದಂಥದ್ದು ತಪ್ಪಲ್ವಾ? ಅವನಿಗೆ ಯಾಕೆ ಡಿಬಾರ್ ಮಾಡಲಿಲ್ಲ? ಇವರ ಸಂಸ್ಕೃತಿ ಇವರು ಮಾತನಾಡುವಾಗ ಹೇಳ್ತಾರೆ, ಕಲ್ಲಡಕ ಪ್ರಭಾಕರ ಭಟ್ರು ಹೆಣ್ಣು ಮಕ್ಕಳಿಗೆ ಕರೆ ಕೊಡ್ತಾರೆ, ಬ್ಯಾಗಲ್ಲಿ ಒಂದು ಚಿಕ್ಕ ಚೂರಿಯನ್ನು ಇಟ್ಕೊಂಡು ಹೋಗ್ಬೇಕು, ಇಲ್ಲಿ ನಿಮ್ಮನ್ನು ಹುಡುಗಿಯರನ್ನು ಉಪದ್ರ ಮಾಡುವವರು ಅಥವಾ ಅವರನ್ನು ಟಾರ್ಚರ್ ಮಾಡುವವರು ಇದ್ದಾರೆ, ಅವರು ಬರುವಾಗ ಚೂರಿ ತೋರಿಸ್ಬೇಕು ಅವರಿಗೆ. ಯಾರು ಟಾರ್ಚರ್ ಮಾಡುವವರು, ಯಾರಿಗೆ ಚೂರಿ ತೋರಿಸಬೇಕಾದ್ರೆ ಇದೇ ವಿದ್ಯಾವರ್ತಕ ಸಂಘದಲ್ಲಿ ಕಲಿಯುವಂತಹ ಈ ವಿದ್ಯಾರ್ಥಿಗಳೇ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆಯೂ ಕೂಡ ಒಂದು ಘಟನೆಯಾಗಿತ್ತು. ಇದೇ ಶಾಲೆಯಲ್ಲಿ ಇರುವಂತಹ 4-5 ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ದಲಿತ ಹೆಣ್ಣನ್ನು ಅತ್ಯಾಚಾರ ಮಾಡಿ ತುಂಬಾ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಇಲ್ಲಿಗೆ ಪುತ್ತೂರಿಗೆ ಬರುವಂತ ಕೆಲಸ ಆಗಿದೆ. ಇವತ್ತು ಯಾಕೆ ಬರ್ತಾ ಇಲ್ಲ ಅವರು? ಇವತ್ತು ಇಷ್ಟೆಲ್ಲ ಘಟನೆಯಾಗಿ ಒಬ್ಬರು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಆ ನ್ಯಾಯ ಕೊಡ್ಲಿಕ್ಕೆ ಇವರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಉಡುಪಿಯಲ್ಲಿ ಅವತ್ತು ಯಾರೋ ಮಕ್ಕಳು ಆಟ ಆಡುವಾಗ ತಮಾಷೆಗಾಗಿ ಮಾಡಿದಂತಹ ಒಂದು ವಿಡಿಯೋವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಮಹಿಳಾ ಮಾನವ ಹಕ್ಕು ಆಯೋಗದ ಖುಷ್ಬೂರವರು ಉಡುಪಿಗೆ ಬಂದ್ರಲ್ಲ, ಇವತ್ತು ಯಾಕೆ ಬರ್ತಾ ಇಲ್ಲ? ಇವತ್ತು ಯಾಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆಂತ ಹೇಳಿದ್ರೆ ಇವರು ಹಿಂದುಳಿದ ಅಥವಾ ಕೆಳಜಾತಿಯಿಂದ ಬಂದಂತಹ ಒಂದು ಕುಟುಂಬ, ಈ ಅನ್ಯಾಯಕ್ಕೊಳಗಾದ ಸಂತೃಪ್ತ ಯುವತಿ. ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂತದ್ದು ಮೇಲ್ಜಾತಿ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಅಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರತಿನಿಧಿಸುವಂತಹ ಈ ಬ್ರಾಹ್ಮಣ ವರ್ಗದ ನೇತೃತ್ವ ನೀಡುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಕೆಳವರ್ಗದ ಈ ಮಹಿಳೆಯರನ್ನು ಬಳಸಿಕೊಳ್ತಾ ಇದ್ದಾರೆ. ನಮಗೆ ತುಂಬಾ ಉದಾಹರಣೆಗಳಿದೆ. ಇಡೀ ರಾಜ್ಯದಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಅರುಣ್ ಕುಮಾರ್ ಪುತ್ತಿಲ ಮಾತನಾಡದೆ ಕೂತ್ಕೊಂಡಿದ್ದಾರೆ. ಏನಾದರೂ ಒಂದು ಘಟನೆಯಾಗಿ ಒಂದು ವಾಹನದಲ್ಲಿ ಹೋಗುವಾಗ ಯಾರೋ ಒಬ್ಬ ಮುಸಲ್ಮಾನ ಹುಡುಗನಿಗೆ ಮೈಯಲ್ಲಿ ಸ್ವಲ್ಪ ತಾಗಿದೆ ಅಂತ ಹೇಳಿಕೊಂಡು ಇಲ್ಲಿ ಗಲಾಟೆ ಮಾಡ್ತಾರೆ, ಬಸ್ಸು ನಿಲ್ಲಿಸಿಕೊಂಡು. ಅರುಣ್ ಕುಮಾರ್ ಪುತ್ತಿಲ ಮತ್ತೆ ಈ ಬಿಜೆಪಿ ಸಂಘ ಪರಿವಾರದ ಪಟಾಲಂಗಳು ಇವತ್ತು ಯಾಕೆ ಅವರು ಗಲಾಟೆ ಮಾಡ್ತಾ ಇಲ್ಲ? ಏನಾದ್ರೂ ಒಂದು ಗಲಾಟೆ ಸಮಸ್ಯೆ ಆದ ಕೂಡಲೇ ಅರುಣ್ ಕುಮಾರ್ ಪುತ್ತಿಲ ತನ್ನ ಪಟಾಲವನ್ನು ಕಟ್ಟಿಕೊಂಡು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡ್ತಾರಲ್ಲ, ಇವಾಗ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಆಗುದಿಲ್ವಾ? ಇವರಿಗೆ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಆಗುದಿಲ್ವಾ? ಶೋಭಾ ಕರಂದ್ಲಾಜೆ ಅವರು ಎಲ್ಲಿಂದ ಓಡೋಡಿಕೊಂಡು ಬರ್ತಾರಲ್ವಾ, ಈಗೇನು ಬರ್ತಾ ಇಲ್ಲ ಅವರು? ಈಗ ಯಾಕೆ ಅವರು ಬರ್ತಾ ಇಲ್ಲ? ಯಾಕೆ ಹರೀಶ್ ಪೂಜೆ ಮಾತನಾಡ್ತಾ ಇಲ್ಲ? ಯಾಕೆ ಪ್ರಮೋದ್ ಮುತಾಲಿಕ್ ಮಾತನಾಡ್ತಾ ಇಲ್ಲ? ಯಾಕೆ ಸಿ.ಟಿ. ರವಿ ಮಾತನಾಡ್ತಾ ಇಲ್ಲ? ಯಾಕೆ ಬಸವನಗೌಡ ಪಾಟೀಲ್ ಮಾತನಾಡ್ತಾ ಇಲ್ಲ? ಅಂದ್ರೆ ಇವರ ಸಂಸ್ಕೃತಿ ಇದು. ಇವರ ಬಿಜೆಪಿ ಮತ್ತು ಸಂಘ ಪರಿವಾರದವರು ಇವರ ನಾಯಕರ ಸಂಸ್ಕೃತಿ ಇದಾಗಿರ್ತದೆ. ಅಮಾಯಕವಾದಂತಹ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅವರನ್ನು ಕೊನೆಗೆ ಬೀದಿಗೆ ತಳ್ಳುವಂತಹ ಸಂಸ್ಕೃತಿ. ಇವರ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಿಂದ ಹೊರತಾಗಲಿಲ್ಲ. 80 ವರ್ಷದ ಯಡಿಯೂರಪ್ಪನವರು ಕೂಡ ಇವತ್ತು ಪೋಕ್ಸೋ ಆರೋಪದಲ್ಲಿ ಆರೋಪಿಯಾಗಿದ್ದಾರೆ. ಇಂತಹ ಒಂದು ಪಕ್ಷ, ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವರು ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ. ಇವರ ಹಿಂದುತ್ವ ವರ್ಕೌಟ್ ಆಗುವಂಥದ್ದು, ಹಿಂದುತ್ವದ ಹೋರಾಟ ಆಗುವಂಥದ್ದು ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರಿದ್ದಾಗ ಮಾತ್ರ.
ಇಲ್ಲದಂತ ಸಂದರ್ಭದಲ್ಲಿ ಇವರು ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಒಂದು ಇವರು ಹೇಳಬೇಕು ಬಹಿರಂಗವಾಗಿ. ಇವತ್ತು ಈ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಪುತ್ತೂರಿನಲ್ಲಿ ನಾವು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇವರು ಹೇಳಬೇಕು, ಇಲ್ಲ ನಾವು ಹಿಂದುತ್ವದ ಬಗ್ಗೆ ಇನ್ನು ಮಾತನಾಡುವುದಿಲ್ಲ. ನಾವು ಹಿಂದುತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರು ಇರಬೇಕು. ಆರೋಪಿ ಸ್ಥಾನದಲ್ಲಿ ನಮ್ಮ ಬಿಜೆಪಿಯವರಿದ್ರೆ ನಮಗೂ ಹಿಂದುತ್ವದ ಹೋರಾಟಕ್ಕೂ ಸಂಬಂಧ ಇಲ್ಲ. ಇವರು ಒಬ್ಬನಾಗಿ ಹೇಳಬೇಕು, ನಾವು ಒಪ್ಪಿಕೊಳ್ತೇವೆ. ಅದಲ್ಲದಿದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡಲಿಕ್ಕೆ ನಮಗೆ ಗೊತ್ತಿದೆ, ಹೋರಾಟ ಮಾಡಲಿಕ್ಕೆ ನಮಗೆ ಗೊತ್ತಿದೆ. ನಮಗೆ ಅವರು ಹಿಂದೂ ಮುಸ್ಲಿಂ ಹಾಗೇನಿಲ್ಲ, ಯಾರಿಗೆ ಅನ್ಯಾಯ ಮಾಡಿದ್ರು ಆದರೂ ನಾವು ಹೋರಾಟ ಮಾಡ್ತೇವೆ. ಆದ್ರೆ ಇವರಿಗೆ ಯಾಕೆ ಆಗ್ತಾ ಇಲ್ಲ? ನಾವು ಪ್ರಶ್ನೆ ಕೇಳುವಂಥದ್ದು ಅದು. ಪ್ರತಿ ಸಂದರ್ಭಗಳಲ್ಲಿ ಕೂಡ ಮುಸ್ಲಿಮರ ಆರೋಪಿಗಳಾದ್ರೆ ಇವರು ವರ್ತಿಸುವಂತಹ ರೀತಿ, ಅದೇ ರೀತಿ ಬಿಜೆಪಿ ಅಥವಾ ಹಿಂದೂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳು ಆರೋಪಿ ಆದ್ರೆ ಇವರು ವರ್ತಿಸುವುದು, ಇವರ ಡಬಲ್ ಸ್ಟ್ಯಾಂಡ್. ಎರಡು ದೋಣಿಯ ಮೇಲೆ ಕಾಲಿಟ್ಕೊಂಡು ಇವರು ಹೋಗ್ತಾ ಇದ್ದಾರೆ. ಇವರ ಡಬಲ್ ಸ್ಟ್ಯಾಂಡ್ ನೀತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವರ ನಕಲಿ ಹಿಂದುತ್ವದ ಅಸಲಿ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಪುತ್ತೂರಿನಲ್ಲಿ ಇವತ್ತು ಸಂಘ ಪರಿವಾರ ನಡು ರಸ್ತೆಯಲ್ಲಿ ಬೆತ್ತಲಾಗಿ ನಿಂತುಕೊಂಡಿದೆ. ಇವತ್ತು ಯಾರಿಗೂ ಕೂಡ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುತ್ತೂರಿನಲ್ಲಿ ಏನು ನಮ್ಮ ಲ್ಯಾಬೊರೇಟರಿ, ಕರ್ಮಭೂಮಿ ಹೀಗೆ ಅಂತೆಲ್ಲ ಹೇಳಿಕೊಳ್ತಾ ಇದ್ದಾರಲ್ಲ, ಯಾಕೆ ಇವರಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅಶೋಕ್ ರೈಗಳು ಮಾತನಾಡ್ತಾ ಇಲ್ಲ? ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಲ್ಲ ಅಶೋಕ್ ರೈಗಳು. ಇಲ್ಲಿನ MLA ಅಲ್ಲ, ಅವರದೇ ಹಳೆಯ ಪಕ್ಷದ ಅವರ ಮಿತ್ರನ ಮಗ ಅಲ್ವ ಈ ಅನ್ಯಾಯ ಮಾಡಿದಂಥದ್ದು? ಯಾಕೆ ಅವರ ಬಳಿಗೆ ಹೋದ್ರಲ್ಲ, ಈ ತಾಯಿ ಅವರ ಬಳಿಗೆ ಹೋಗಿ ಅಲವತ್ತುಕೊಂಡ್ರಲ್ಲ, ನಮಗೆ ನ್ಯಾಯ ಕೊಡಿ ಅಂತ ಹೇಳಿ. ಅವತ್ತು ಅವರು ಹೇಳಿ ಕಳಿಸಿದ್ದಾರಲ್ಲ, ಅವ್ರು ಮದುವೆ ಆಗ್ತಾರೆ, ನಾವು ಮದುವೆ ಮಾಡಿಸ್ತೇನೆ ಅಂತ. ಯಾಕೆ ಇವತ್ತು ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ನಿಮಗೆ ಕೋಳಿ ಅಂಕಕ್ಕೆ ಹೋಗಿ ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿ ಅಂತ ಕರೆ ಕೊಡ್ಲಿಕ್ಕೆ ಆಗ್ತದೆ? ಅಥವಾ ಇಲ್ಲಿಯೇ ಹೋಗಿ ಕಾರಿಗೆ ಪೊಲೀಸರು ಶೂಟ್ ಮಾಡುವಾಗ ತಲೆಗೆ ಶೂಟ್ ಮಾಡಬೇಕು ಅಂತ ಕಾನೂನು ಕೈಗೆತ್ತಿಕೊಳ್ಳುವ ಹೇಳಿಕೆ ಕೊಡ್ಲಿಕ್ಕೆ ಆಗ್ತದೆ? ಯಾಕೆ ಕಾನೂನು ಪ್ರಕಾರ ಇವರಿಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸಲಿಕ್ಕೆ ಆಗುವುದಿಲ್ಲ? ಅಶೋಕ್ ರೈಗಳೇ, ನಿಮಗೆ ಜವಾಬ್ದಾರಿ ಇಲ್ವಾ? ಈ ಪ್ರಶ್ನೆಯನ್ನು ನಾವಿವತ್ತು ಸಂಘ ಪರಿವಾರದೊಂದಿಗೆ, ಬಿಜೆಪಿಯೊಂದಿಗೆ, ಕಲ್ಲಡಕ ಪ್ರಭಾಕರ ಭಟ್ರೊಂದಿಗೆ, ಅರುಣ್ ಕುಮಾರ್ ಪುತ್ತಿರರೊಂದಿಗೆ, ಸಂಜೀವ ಮಠಂದೂರೊಂದಿಗೆ ಕೇಳ್ತಾ ಇದ್ದೇವೆ. ನೀವು ನ್ಯಾಯ ಕೊಡಬೇಕು, ಇಲ್ಲದಿದ್ರೆ ನಿಮ್ಮ ಹಿಂದುತ್ವದ ನಾಟಕವನ್ನು ಇವತ್ತಿಗೆ ಕೊನೆಗೊಳಿಸಬೇಕು. ನಾವು ಹಿಂದುತ್ವದ ರಕ್ಷಕರು ಅಂತ ಹೇಳಿಕೊಂಡು ಹಿಂದೂ ಹುಡುಗಿಯರ ರಕ್ಷಕರು, ಬೇಟಿ ಬಚಾವೋ, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತನಾಡುವಂತಹ ನಿಮ್ಮ ಈ ನಕಲಿ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ನೀವು ಅದನ್ನು ಒಪ್ಪಿಕೊಳ್ಬೇಕು. ನೀವು ಪತ್ರಿಕಾಗೋಷ್ಠಿ ಕರೆದು ನೀವು ಒಪ್ಪಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಈಗಲೇ ಹೋಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಈ ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿನ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ನಾವು ಆಗ್ರಹಿಸ್ತಾ ಇರುವಂತದ್ದು ಇದಾಗಿರ್ತದೆ. ಘಟನೆ ನಡೆದಾಗ ಯಾರು ಆ ಕುಟುಂಬದ ಜೊತೆ ನಿಲ್ಲದೆ ಇದ್ದ ಸಂದರ್ಭದಲ್ಲಿ ಆಗಿರ್ತದೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ನಾವು ಜುಲೈ 2ರಂದು ನಾವು ಪ್ರತಿಭಟನೆ ನಡೆಸಿದ ನಂತರ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಜುಲೈ 3ಕ್ಕೆ ನಮ್ಮ ಮೇಲೆ ಕೇಸ್ ಆಗುತ್ತದೆ, ನನ್ನ ಮೇಲೆ ಕೂಡ ಆಗ್ತದೆ. ಅದರಲ್ಲಿ ನಾನು ಭಾಷಣ ಮಾಡಿದ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೂಡ ಕೇಸ್ ಆಗ್ತದೆ. ಜುಲೈ 4ರಂದು ಆಗಿರ್ತದೆ ಕೃಷ್ಣ ಜೇರವರನ್ನು ಮೈಸೂರಿನಿಂದ ಅರೆಸ್ಟ್ ಮಾಡುವಂಥದ್ದು. ಅಂದ್ರೆ ನಮ್ಮ ಮೇಲೆ ಕೇಸ್ ಆದ ಕೂಡಲೇ ಅದೊಂದು ಬ್ಯಾಲೆನ್ಸಿಂಗ್ ಹೋಗ್ತದೆ. ನಮ್ಮ ಮೇಲೆ ಕೇಸ್ ನಡೆಸಿ ಅವರನ್ನು, ಇಲ್ಲದಿದ್ರೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಇಲ್ಲಿ ಒತ್ತಡ ಬೀಳ್ಬೋದು, ಇಲ್ಲಿ ನಮಗೆ ಇಲ್ಲಿ ಏನು ನಮ್ಮ ಒಂದು ಅಧಿಕಾರ ಇದಾಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ನಮ್ಮ ಮೇಲೆ ಕೇಸ್ ಹಾಕಿಕೊಂಡಾಗಿರ್ತದೆ. ಕೃಷ್ಣ ಜೇ ಅವನನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಒಬ್ಬ ಶಾಲಾ ವಿದ್ಯಾರ್ಥಿಯನ್ನೇ ಅರೆಸ್ಟ್ ಮಾಡಲಿಕ್ಕೆ ಇಷ್ಟು ದಿವಸ ಬೇಕಾಗಿದೆ ನಮ್ಮ ಇಲ್ಲಿಯ ವ್ಯವಸ್ಥೆಗೆ. ಮತ್ತು ಇಲ್ಲಿ ನಾವು ಇನ್ನೊಂದು ನೋಡ್ಬೇಕಾಗಿದೆ ಏನಂತ ಹೇಳಿದ್ರೆ, ಈ ಕುಟುಂಬದ ಜೊತೆ ಯಾರು ಇಲ್ಲದಾಗ ನಾವು ನಿಂತಿದ್ದೆವು. ನಾವು ನಿಂತ ನಂತರ ಎಲ್ಲರೂ ಹೋಗಿದ್ದಾರೆ, ಈಗ ಪುನಃ ಯಾರಿಲ್ಲ. ನಿನ್ನ ಮೊನ್ನೆ ಅವರೇ ಹೇಳಿದ್ರು, ಪಾಪ ಯಾರು ಬರ್ತಾ ಇಲ್ಲ, ಈಗ ನಾನು ಏಕಾಂಗಿ ಆಗಿದ್ದೇನೆ, ನನ್ನ ಜೊತೆ ಈಗ ಒಂದಿಬ್ಬರು ಬಿಟ್ಟರೆ ಬೇರೆ ಯಾರು ಬರ್ತಾ ಇಲ್ಲ ಅಂತೇಳಿ ನಾವು ಕೂಡ ಕಾದು ಕೂಲಿತೇವು. ಯಾರಾದರೂ ನ್ಯಾಯ ಕೊಡ್ತಾರಾ, ಏನ್ ಮಾಡ್ತಾರ, ನಾವು ಹೋದ್ರೆ ಸಮಸ್ಯೆ ಇದೆಯಲ್ಲ, ನಾವು ಹೋಗುದು ಬೇಡ, ಅವರಿಗೆ ನ್ಯಾಯ ಬೇಕಾಗಿದೆ. ನಾವು ರಾಜಕೀಯ ಮಾಡಲಿಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು, ನಾವು ರಾಜಕೀಯಕ್ಕೋಸ್ಕರ ನಾವು ಪ್ರತಿಭಟಿಸುವುದಲ್ಲ, ಅಲ್ಲಿ ಅವರಿಗೆ ನ್ಯಾಯ ಬೇಕಾಗಿದೆ, ಇವತ್ತಿಗೆ ನ್ಯಾಯ ಬೇಕಾಗಿದೆ.
ಆ ಸಣ್ಣ ಮಕ್ಕಳನ್ನು ಇಟ್ಟುಕೊಂಡು ಯಾರು ಇದಕ್ಕೆ ತಂದೆ ಅಂತ ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ನಾವು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಅವರನ್ನು ಇನ್ನೂ ಕೂಡ ಒಂದು ಸ್ಕೂಲಿಂದ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಎಷ್ಟು ನಮ್ಮ ಸ್ವಾಮಿ ವಿವೇಕಾನಂದ ಅಂತ ಆ ಮಹಾನ್ನರ ಹೆಸರನ್ನು ಇಟ್ಟುಕೊಂಡಂತ ಒಂದು ವಿದ್ಯಾಸಂಸ್ಥೆ ಹೆಸರಿಟ್ಟಿದ್ದಾರೆ, ಅಲ್ಲಿ ಪ್ರತಿಮೆ ಪ್ರತಿಷ್ಠಾಪಿಸಿದ್ದಾರೆ. ಸ್ವಾಮಿ ವಿವೇಕಾನಂದರವರು ಒಂದು ಹೇಳಿದಂತ ಒಂದು ಮಾತಿದೆ, there is no hope for that family and country who disrespect the woman ಅಂತ ಹೇಳಿ. ಇಂಥ ಒಂದು ಅತ್ಯುತ್ತಮವಾದಂತಹ ಮಾತು ಹೇಳಿಕೊಟ್ಟಂತ ಸ್ವಾಮಿ ವಿವೇಕಾನಂದರವರ ಆ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಅಲ್ಲಿ ದಿನನಿತ್ಯ ಒಂದೊಂದು ಕಂಪ್ಲೇಂಟ್ ಅಲ್ಲಿಂದ ಬರ್ತಾ ಇದೆ. ಇಷ್ಟರವರೆಗೆ ಅವನನ್ನು ಒಂದು ಕಾಲೇಜಿಂದ ಡಿಬಾರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಆಗುದಾದ್ರೆ ಇವರು ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವದುಳ್ಳಂತ ಒಂದು ಹೆಸರನ್ನು ಯಾಕೆ ಅಲ್ಲಿ ಇಟ್ಟಿರುವಂತದ್ದು? ಆ ಹೆಸರಿಗೂ ಆ ಕಾಲೇಜಿಗೂ ಯಾವುದೇ ಒಂದು ಸಂಬಂಧ ಇಲ್ಲದಂತ ಒಂದು ವ್ಯವಸ್ಥೆ. ಇದೇ ರೀತಿ ಇಲ್ಲಿ ಮೊನ್ನೆ ನಮ್ಮ ಪುತ್ತೂರಿನ ಶಾಸಕರಿಗೆ ಕೋಲಿ ಅಂಕದ ವಿಚಾರದಲ್ಲಿ ಪೊಲೀಸರು ಕಾಲರ್ ಪಟ್ಟಿ ಹಿಡಿಲಿಕ್ಕೆ ಹೇಳ್ತಾ ಇದ್ದಾರೆ. ಹೇಗೆ ಅಲ್ಲ, ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ಕೃಷ್ಣಜೇರವರು ಕಾಲರ್ ಪಟ್ಟಿ ಹಿಡಿದುಕೊಂಡು ಮದುವೆ ಮಾಡ್ಲಿಕ್ಕೆ ಹೇಗೆ ಅವರಿಗೆ ಪೊಲೀಸರು ಕಾಲರ್ ಪಟ್ಟಿ ಹಿಡಿಸ್ಲಿಕ್ಕೆ ಆಗ್ತದೆ ಅಂತ ಆಗುದಾದ್ರೆ, ಹೇಳಿಕೆ ಕೊಡುವುದಕ್ಕೆ ಆಗ್ತದೆ ಅಂತ ಆದ್ರೆ ಯಾಕೆ ಕೃಷ್ಣಜೇರವರ ಕಾಲರ್ ಪಟ್ಟಿ ಹಿಡಿಲಿಕ್ಕೆ ಇವರು ಆಜ್ಞೆ ಮಾಡುದಿಲ್ಲ? ಇವರಿಗೆ ವಿಧಾನಸೌಧದಲ್ಲಿ ಬೇರೆಲ್ಲ ಮಾತುಕತೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ತಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಪ್ರಕರಣ ಆಗಿದೆ, ಇದನ್ನು ಯಾವುದೇ ಎಲ್ಲಿಯೂ ಕೂಡ ಮಾತಾಡುವವರನ್ನು ಅವರಿಗೆ ಅದು ಬೇಡದ ವಿಚಾರ ಅಂತ ಹೇಳುವುದಾದರೆ ಇವರು ಯಾರ ಜನಪ್ರತಿನಿಧಿ? ನಾವು ಮುಂದಿನ ದಿವಸಗಳಲ್ಲಿ ಈ ಹೋರಾಟಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗ್ತೇವೆ. STPI ಈ ಒಂದು ಸಮಸ್ಯೆಯ ಪರಿಹಾರಕ್ಕೆ ಪರಿಪೂರ್ಣವಾಗಿ ಭಾಗಿಯಾಗುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಕುಟುಂಬವನ್ನು ನಾವು ವಿಧಾನಸೌಧದ ಬಾಗಿಲ ಹೊರಗಡೆ ಕೂತ್ಕೊಂಡು ಕೂಡ ಪ್ರತಿಭಟಿಸಲಿಕ್ಕೆ ನಾವು ಒಂದು ಯೋಚನೆಯನ್ನು ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿ ಯಾವುದೆಲ್ಲ ಕಾನೂನು ರೀತಿಯಾದಂತ ಕಾನೂನು ಸೆಕ್ಷನ್ ಹಾಕಿದ್ದಾರೆ, 64/1 ಮತ್ತು 69 ಹಾಕಿದ್ದಾರೆ. 10 ವರ್ಷದವರೆಗೆ ಪನಿಷ್ಮೆಂಟ್ ಆಗುವಂತ ಒಂದು ಪ್ರಕರಣ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಗಲ್ಫ್ನಿಂದ ತರ್ಕೊಂಡು ಇಲ್ಲಿ ಒಳಗಾಕುವಂತ ಪರಿಸ್ಥಿತಿ ನಮ್ಮ ಕಾನೂನಲ್ಲಿ ಇದೆ, ವ್ಯವಸ್ಥೆ ಇದೆ. ಕೈಗೆ ಮಗು ಕೊಟ್ಟವನನ್ನು ಇನ್ನೂ ಕೂಡ ಒಳಗಡೆ ಇನ್ನೂ ಮಾಡ್ಬೋದಲ್ಲ, ಬೇರೆ ಕ್ಯಾನ್ಸಲೇಷನ್ಗೆ ಹೋಗ್ಬೋದಲ್ಲ, ಇನ್ನೂ ಕೂಡ ಹೋಗ್ಲಿಲ್ಲ. ಆದುದರಿಂದ ಯಾವುದೆಲ್ಲ ಕಾನೂನು ಪ್ರಕ್ರಿಯೆಗೆ ಅವರ ಜೊತೆ, ಕುಟುಂಬದ ಜೊತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇರ್ತದೆ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ನಾವು ವಿಧಾನಸೌಧದ ಹೊರಗಡೆ ಕುಟುಂಬದ ಜೊತೆಗೆ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳುವಂತ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಬರ್ತಾ ಇದೆ.